ಒಂದು ಉಂಡೆ ಬೆಲ್ಲ, ಮತ್ತೆ 2 ಏಲಕ್ಕಿ, 1 ಓಳುಕಾಯಿ, 1 ಲೋಟ ಅಕ್ಕಿ. ಸೊ ಇವಾಗ ನಮ್ಮನ್ನ ಇಷ್ಟಪಡೋರ್ನ ನಾವು ಇಷ್ಟಪಡಬೇಕು. ನಮ್ಮ ಬಗ್ಗೆ ಕೇರ್ ಮಾಡಿದವ್ರ ಬಗ್ಗೆ ನಾವು ಕಣ್ಣೆತ್ತು ನೋಡಬಾರ್ದು, ತಲೆನೂ ಕೆಟ್ಕೊಂಡು ರುಬ್ಕೋಬೇಕಾ. ನೋಡಿ, ಇಲ್ಲಿ 1-2 ಇಡಿ ಅಷ್ಟು ಹಾಕಿದ್ರು ನೆಕ್ಸ್ಟ್ ಇಷ್ಟಿದ್ರೆ ಸಾಕು. ತೀರಾ ಗಟ್ಟಿಗಿದ್ರೆ ಸ್ವಲ್ಪ ಅದು ಆಗ್ತಾ ಆಗ್ತಾ ಮಂದ ಆಗ್ಬಿಡ್ತದೆ. ಎಲ್ಲ ಜಾಸ್ತಿ ತುಪ್ಪನೇ ಹಾಕ್ಬಿಟ್ಟು ಮಾಡೋದ, ಇದೇನು ಎಣ್ಣೆ ಏನು ಬೇಡ. ಇನ್ನೊಂದು ಸ್ವಲ್ಪ ಎಣ್ಣೆನೂ ಬಿಡುವ, ಬೇಡ, ತುಪ್ಪದಲ್ಲೇ ಮಾಡೋದು. ಸೊ ನಾವು 8 ಹಾಕೊಂಡ್ವಿ, ಇವಾಗ ಸಾಕು ಅಂತ ಹೇಳಿ. ಈಗ ಇನ್ನು ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬಾ ಜನ ನಾವು ತುಪ್ಪದ ಕಜ್ಜಾಯ ಮಾಡಿದಾಗ ನಮ್ಗೂನು ತೋರಿಸಿ ರೆಸಿಪಿನ ಅಂತ ಕೇಳಿದೀರಾ. ನಾನು ಹಂಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಓನ್ಲಿ 4 ಸಾಮಗ್ರಿಗಳನ್ನು ಬಳಸಿ ನಾವು ತುಪ್ಪದ ಕಜ್ಜಾಯ ಮಾಡೋದು. ಮತ್ತೆ ಇದು ಜಾಸ್ತಿ ನೆನೆಸಿ ಅದೆಲ್ಲ ಮಾಡೋ ನೆಸೆಸರಿ ಇರಲ್ಲ. ನಾರ್ಮಲ್ ಕಜ್ಜಾಯ ಮಾಡಿದಾಗ 1 ಡೇ or 2 ಡೇ ನೆನೆಸು ಮಾಡ್ತಾರೆ. ಬಟ್ 1 ಅವರಲ್ಲೆಲ್ಲ ಮಾಡ್ಕೋಬಹುದು ನೀವು ಆರಾಮ್ಸೆ. ಸೊ ನಾನು ಏನೇನ್ ತಗೊಂಡಿದ್ದೀನಿ ಅಂತ ಅಂದ್ರೆ, ಈ ಲೋಟ ಅಕ್ಕಿ ತಗೊಂಡಿದ್ದೀನಿ. ಸೊ ಅದೇ ಲೋಟದಲ್ಲಿ 1 ಉಂಡೆ ಬೆಲ್ಲನ ಕೆಚ್ಚಿಟ್ಕೊಂಡ್ರೆ ಆ ಲೋಟ ತುಂಬಾ ಆಗುತ್ತೆ. ಮತ್ತೆ 2 ಏಲಕ್ಕಿ, ಮತ್ತೆ 1 ಓಳ್ ಕಾಯಿ. ಸೊ ನೀವೇನಾದ್ರೂ 2 ಲೋಟ ಅಕ್ಕಿ ತಗೊಂಡ್ರೆ 1 ಪೂರ್ತಿ ಕಾಯಿ ಬೇಕಾಗುತ್ತೆ. ಸೊ ನಾವ್ ಈಗ ಮೊನ್ನೆ ಎಲ್ಲ ತಿಂದಿರೋದಕ್ಕೆ ಬೇಡ ಅಂತ ಹೇಳಿ 1 ಲೋಟ ಅಷ್ಟೇ ಯೂಸ್ ಮಾಡ್ತಾ ಇರೋದು. 1 ಲೋಟಕ್ಕೆ 1 ಉಂಡೆ ಬೆಲ್ಲ, ಮತ್ತೆ 2 ಏಲಕ್ಕಿ, 1 ಓಳುಕಾಯಿ, 1 ಲೋಟ ಅಕ್ಕಿ. ಸೊ ಇವಾಗ ಇದನ್ನ ವಾಶ್ ಮಾಡ್ಬಿಟ್ಟು 1 ಅವರ್ ನೆನ್ಸಿಟ್ಟು, 1 ಅವರ್ ಇಲ್ಲ 3/4 ಗಂಟೆ ಸಾಕು. ಸೊ ವಾಶ್ ಮಾಡಿ ನೆನ್ಸಿಟ್ಟು ಅದಾದ್ಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಸಮ್ಮುಗೆ ಕಾಯಿ ಸರಿಯಾಗಿ ಬರಲ್ವಂತೆ. ಏನ್ ಕಲ್ತಿದ್ಯಾ ಅಮ್ಮ ನೀನು? ಕಾಯಿ ಸರಿಯಾಗಿ ಮತ್ತೆ ಯಾಕಂದೆ? ಅಕ್ಕ ನಂಗೆ ಬರೋದಿಲ್ಲ ಅಂದ್ಲು. 1 ಓಳ್ ಫುಲ್ ಕರಿಬೇಕು, ಕರಿಯೇ. ಅಮ್ಮು ಅವರು, ಪ್ರಿಯಾ ಅವರು ನಿಮ್ನ ತುಂಬಾ ಇಷ್ಟಪಡ್ತಾರೆ ಅಂತ ಹೇಳೋರೆ ಅಮ್ಮು ಯಾರೋ. ಹೌದು ಗೈಸ್, ಒಂಥರ ಟ್ರೂ ಲವ್ ಯಾವತ್ತು ಟ್ರೂ ಲವ್ನೇ. ಫೇಕ್ ಲವ್ ಇಸ್ ಫೇಕ್ ಲವ್ ಯಾವಾಗ್ಲೂ. ಏನಂತೀಯ ಅಮ್ಮ? ನಿಜ. ಸೊ ಕೆಲವ್ರಿಗೆ ಇಲ್ಲಿಂದ ಮಾತ್ರ ಪ್ರೀತಿ ಇರ್ತದೆ, ಕೆಲವ್ರಿಗೆ ಪೂರ್ತಿ ಮನಸ್ಸಿಂದ ಪ್ರೀತಿ ಇರುತ್ತೆ. ಸೊ ಇವಾಗ ಒಂಥರ ಜನಗಳನ್ನ ನಂಬಕ್ಕೆ ಆಗೋದಿಲ್ಲ, ಯಾವಾಗ ಹೆಂಗೆ ಏನು ಯಾವ ಟೈಮಲ್ಲಿ ಬಿಟ್ಬಿಟ್ಟಿದ್ದಾರೆ ಅಂತ. ಸೊ ಹೆಂಗೆ ಏನು ಅಂತ ಗೊತ್ತಿರೋದಿಲ್ಲ. ಸೊ ನಮ್ಮನ್ನ ಇಷ್ಟಪಡೋರ್ನ ನಾವು ಇಷ್ಟಪಡಬೇಕು. ನಮ್ಮ ಬಗ್ಗೆ ಕೇರ್ ಮಾಡಿದವ್ರ ಬಗ್ಗೆ ನಾವು ಕಣ್ಣೆತ್ತು ನೋಡಬಾರ್ದು, ತಲೆನೂ ಕೆಡ್ಸ್ಕೋಬಾರ್ದು. ನಮ್ಮನ್ನ ಜಾಸ್ತಿ ಯಾರು ಪ್ರೀತಿ ಮಾಡ್ತಾರೆ ಅವ್ರಿಗೋಸ್ಕರ ನಾವು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರಬೇಕು. ಅವ್ರಿಗೋಸ್ಕರ ಟೈಮ್ ಕೂಡ ಕೊಡಬೇಕು. ನಮ್ಮ ಬಗ್ಗೆ ಕೇರ್ ಮಾಡಿದವ್ರಿಗೆ ನಾವು ತಲೆನೇ ಕೆಡ್ಸ್ಕೋಬಾರ್ದು. ಏನಂತೀರಾ ಅಮ್ಮವ್ರೆ? ನಿಜ. ನಿಜ ಅಷ್ಟೇ. ಡೈಲಿ ನಮ್ಮ ಮನೇಲಿ ಎಳ್ಳೀರು ತಂದು ಕುಡಿತಾರಂತ ಅಂತಾರದೆ. ಇಷ್ಟೊತ್ತು ಗಂಟೆ ಏನೇನೋ ಆಟ ಆಡ್ತಾ ಇದ್ಲು ಅಮ್ಮು, ಅವಾಗಲೇ ನೋಡಬೇಕಿತ್ತು. ಇಯರಿಂಗ್ಸ್ ಎಲ್ಲ ಹಾಕೊಂಡು. ಓಕೆ ಗೈಸ್, ಇವಾಗ 1 ಅವರ್ ನೆನೆಯೋಕ್ಕೆ ಇಟ್ಟಿದ್ದೀನಿ. 1 ಅವರ್ ಆದಮೇಲೆ ಸಿಗೋಣ. ಅಮ್ಮನು ಹೊರಡ್ತಿದ್ದಾಳೆ ಇವಾಗ, ಅವಳಿಗೂ ಬಾಯ್ ಬಾಯ್. ಒಂದು ಏನು ಸಮಾಚಾರ? ಯಾರ್ದು ಫೋನ್ ಅದು? ಯಾರ್ದು ಫೋನು? ಯಾರ್ದು ಫೋನು? ಅವ್ರದ್ದು ಅಂದ್ರೆ ಯಾರ್ದು? ಮಾತಾಡ್ಬೇಕಿಲ್ಲಿ, ಹೊಡಿತೀನಿ ಇವಾಗ. ಯಾರ್ದು ಫೋನ್ ಅದು? ಅಣ್ಣಂದು. ಯಾವ ಅಣ್ಣಂದು? ಒಂದು ಎಲ್ಲ ನಿಂಗೆ ಕಟಿಂಗ್ ತೋರಿಸು. ಯಾರು ನಿಂಗೆ ಕಟಿಂಗ್ ಮಾಡಿಸಿದ್ದು? ಒಂದು ಹೇಳ್ಬೇಕು ಬೇಗ. ಯಾರು ನಿಂಗೆ ಕಟಿಂಗ್ ಮಾಡಿಸಿದ್ದು? ಒಂದು ನಿಮ್ಮ ಮಮ್ಮಿ. ಯಾಕೆ ಹುಡ್ಗನ್ ಥರ ಕಟಿಂಗ್ ಮಾಡಿಸ್ಕೊಂಡಿದ್ಯಾ ಒಂದು ನೀನು? ಅವರೇ ಮಾಡಿದ್ದು ಅಂದ್ರೆ ಯಾರು? ಅವಯ್ಯ. ಯಾವಯ್ಯ? ಕಟಿಂಗ್ ಅಯ್ಯ. ನೀನು ಹೇಳ್ಬೇಕು ತಾನೇ ಇದು ಬೇಡ ಬೇರೆ ಮಾಡಿ ಅಂತ. ಹೇಳ್ದಾ? ಆದ್ರೂ ಏನಂದ್ರು? ಬೇಡ ಅಂದ್ರ? ನಾನು ಹುಡುಗಿ ಅಂಕಲ್ ಹುಡುಗ ಅಲ್ಲ ಅಂತ ಹೇಳ್ಬೇಕು ತಾನೇ ನೀನು. ಗೈಸ್ ನೋಡಿ, ಈ ವಯಸ್ಸಿಗೆ
ಫೋನ್ ಲಾಕ್ ಎಲ್ಲ ತೆಗಿತಾಳೆ, ವಿಡಿಯೋ ಎಲ್ಲ ಮಾಡ್ತಾಳೆ, ಸೆಲ್ಫಿ ತಗೋತಾಳೆ ಅಲ್ವಾ ಒಂದು. ಹಾಂ, ಲಾಕ್ ಮಾಡಿಟ್ಲು ನನ್ನ ಫೋನ್ನ, ಇನ್ನೊಂದು ಫೋನ್ನ. ಇನ್ನು ನೋಡಿ ಇಲ್ಲಿ ಲಾಕ್ ಆಯಿತು, ಪಾಸ್ವರ್ಡ್ ಚೇಂಜ್ ಆಗಿದ್ದಕ್ಕೆ 1 ಮಿನಿಟ್ ತೆಗಿಯೋಕ್ಕಾಗಲ್ಲ. ಓಕೆನಾ? ಯಾರ ಮನೆಗೆ ಬಂದಿದ್ಯಾ? ನನ್ನ ಮನೆ ಅಂದರೆ ನಾನು ಯಾರು? ನೀವು ಹೋಗಿ ಬನ್ನಿ ಅನ್ಬೇಕು. ಓಕೆನಾ? ಹಂಗೆಲ್ಲ ಮಾತಾಡಬಾರ್ದು, ಬ್ಯಾಡ್ ಗರ್ಲ್ ಅಂತಾರೆ ಹೋಗು ಬಾ ಅಂದರೆ. ಓಕೆನಾ? ಏನು ಹೇಳು? ನೀವು ನಿಮ್ಮ ಮನೆಗೆ ಬಂದಿದ್ದೀನಿ ಅನ್ಬೇಕು, ನೀನು ಅನ್ಬಾರ್ದು. ಹ್ಞೂ, ಓಕೆನಾ? ಒಂದು ಗುಡ್ ಗರ್ಲ್. ನೆಕ್ಸ್ಟಿಂದ ಹೋಗಿ ಬನ್ನಿ ಅಂತಾಳೆ, ಆಯಿತಾ? ನಾನು ಯಾರು? ಒಂದು ಪೂಜತ್ತೆ. ನಿಮ್ಮ ಅಮ್ಮಂಗೆ ತಂಗಿ ಪಪ್ಪು ಬೇಕಾ, ತಮ್ಮ ಪಪ್ಪು ಬೇಕಾ? ತಮ್ಮ ಪಾಪ ಬೇಕಾ? ಗೈಸ್, ಅವ್ರ ಮಮ್ಮಿನೂ ಪ್ರೆಗ್ನೆಂಟು, 5 ಮಂತ್ಸ್ ರನ್ನಿಂಗ್. ಸೊ ಅವಳಿಗೆ ತಮ್ಮ ಬೇಕಂತೆ. ತಮ್ಮ ಬೇಕಾ? ಹಾಂ, ನಿಜ? ಆಯಿತು. ಇವಾಗ ಅಕ್ಕಿ ನೆನೆದಿದೆ ಗೈಸ್. ನೀರನ್ನೆಲ್ಲ ಆಚೆಗೆ ಹಾಕಿ ರುಬ್ಬಕ್ಕೆ ರೆಡಿ ಮಾಡ್ಕೊತಿದ್ದಾರೆ ನಮ್ಮ ಇಂದ್ರಮ್ಮ ಅವರು. 1 ಅವರ್, ಒಂದು ಕಾಲ್ ಅವರ್ ಆದರೂ ನೆನೆಬೇಕು ಚೆನ್ನಾಗಿ ಗೈಸ್. ಇವಾಗ ಅಕ್ಕಿಗೆ ನಮ್ಮ ಮಮ್ಮಿ ಕಾಯಿನ ಹಾಕ್ತಿದ್ದಾರೆ. ಒಂದೇ ಕಾಯಲ್ಲ ಮಮ್ಮಿ, ಮತ್ತು ಬೆಲ್ಲ. ಒಂದು ಉಂಡೆ ಮೇಲೆ ಇನ್ನೊಂದು ಸ್ವಲ್ಪ ಬೆಲ್ಲ ತಗೋತಾರೆ ನಮ್ಮ ಮಮ್ಮಿ, ಯಾಕಂದರೆ ಸ್ವಲ್ಪ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ, ತುಪ್ಪದಲ್ಲಿ ಕರಿಯೋದ್ರಿಂದ ಚೆನ್ನಾಗಿರುತ್ತೆ ಅಂತ ಹೇಳಿ ತಗೊಂಡಿದ್ದಾರೆ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಯಾವ ಥರ ರುಬ್ತಾರೆ ಏನು ಅಂತ ನೋಡೋಣ. ಇಲ್ಲಿ ಭುವನ್ ಅವರು ಸೈಡಲ್ಲಿ ನೋಡ್ತಿದ್ದಾರೆ ಕದ್ದು. ಏನು ನೋಡ್ತಾ ಇದ್ದೀರಾ ಅಪ್ಪು ಅವರೇ? ಇವತ್ತು ನಮ್ಮ ಒಂದು ಕೂಡ ನಮ್ಮ ಮನೇಲೇ ಇರ್ತಾರೆ ಅಲ್ವಾ? ಒಂದು ಅಪ್ಪು ಅಣ್ಣನ ಬಟ್ಟೆ ಹಾಕೊಂಡು ಒಂದು. ಏನಪ್ಪು? ಹಾಂ ಅಪ್ಪು, ಹೆಂಗೆ ಕಾಣಿಸ್ತಾಳೆ ಒಂದು? ಓ, ನಮ್ಮ ಮಮ್ಮಿಗೆ ಆಪಲ್ ಹಾಕ್ಬಿಡ್ತು. ತುಪ್ಪದ ಕಜ್ಜಾಯ ಮಾಡ್ತಿದ್ದೆ. ಎಲ್ಲರೂ ಕೇಳಿದ್ರು ಅಪ್ಪು ಬೇಕು ಅಂತ, ತುಪ್ಪದ ಕಜ್ಜಾಯ ರೆಸಿಪಿ ತೋರಿಸಿ ಅಂತ. ಓ ಮಮ್ಮಿ, ಸ್ವಲ್ಪ ಹಾಕೊಂಡು ರುಬ್ಕೋಬೇಕಾ? ಫ್ರೆಂಡ್ಸ್ ನೋಡಿ, ಇಲ್ಲಿ ಒಂದು 2 ಇಡಿ ಅಷ್ಟು ಹಾಕಿದ್ರು, ನೆಕ್ಸ್ಟ್ ಒಂದು 2 ಇಡಿ ಅಷ್ಟು ಹಾಕಿ ರುಬ್ತಾರೆ. ಮಮ್ಮಿ, ನೀರು ಜಾಸ್ತಿ ಹಾಕ್ಬಾರ್ದಾ? ನೋಡ್ತೀವಿ. ಓ, ಅದನ್ನೆಲ್ಲ ನೋಡಿಕೊಂಡು ಎಷ್ಟು ಬೇಕೋ ಅದನ್ನು ಹಾಕ್ಕೊಡೋದು ಅನಿಸುತ್ತೆ. ಯಾಕಲ್ಲಿ ಪಾಪ ನಮ್ಮ ಮಮ್ಮಿ ಇಲ್ಲಿ ಚಪಾತಿ ಕೂಡ ಒತ್ತುತ್ತಾ ಇದ್ರು. ಟೈಮ್ ಆಯಿತು ನನಗೆ ಊಟಕ್ಕೆ ಅಂತ. ಸೊ ಬೇಗ ಮಾಡಿಬಿಡು ಮಮ್ಮಿ. ಇದಕ್ಕೆ ನೀರು ಹಾಕ್ತೀನಿ ಮಮ್ಮಿ, ಸ್ವಲ್ಪ ಇವಾಗ ರುಬ್ತಿದ್ದಾರೆ. ಒಂದ್ಸರಿ ಇದು ರುಬ್ಬಾಯಿತು ಮಮ್ಮಿ. ಅದು ಬೆಲ್ಲ ಕರಗ್ತದಾ? ಮಮ್ಮಿ ಅದು ತೆಗಿ, ಒಂಚೂರು ಮೇಲೆ ಎತ್ತು. ಅಲ್ಲ ಕೈಯಲ್ಲಿ ತೆಗಿ ಮಮ್ಮಿ ಸ್ವಲ್ಪ. ಹಾಂ, ಅವಾಗ ಸ್ವಲ್ಪ ಗಟ್ಟಿ ಮಾಡಿತ್ತು, ಇವತ್ತು ಒಂಚೂರು ನೆಕ್ಸ್ಟ್ ಮಾಡಿದಾಗ ಗಟ್ಟಿ ಮಾಡ್ಕೊತದಂತೆ. ಇದನ್ನು ರುಬ್ಬಾಯಿತು ಇವಾಗ. ಅವತ್ತು ನಾವು 2 ಲೋಟ ಅಕ್ಕಿಗಲ್ವ ಮಮ್ಮಿ ಮಾಡಿದ್ದು ಹಬ್ಬದ ದಿನ. ಬಟ್ ಇವತ್ತು ಮತ್ತೆ ನಮ್ಮ ದೊಡ್ಡಮ್ಮವರು ಮಾಡ್ಕೊ ಬಂದಿದ್ರು, ಅವ್ರು ನಾರ್ಮಲ್ ಕಜ್ಜಾಯ ಮಾಡಿದ್ರು. ತಿಂದು ಬೇಜಾರಾಗಿದೆ, ನಿಮಗೋಸ್ಕರ ತೋರಿಸ್ತಾ ಇರೋದು ಗೈಸ್ ಇದನ್ನ. ಒಂದು ಅದ್ರದ್ದು ಕನ್ಸಿಸ್ಟೆನ್ಸಿ ಹೆಂಗ್ ಬಂದೈತೆ ನೋಡೋದ? ತೆಗಿ ಸೌಟಲ್ಲಿ ನೋಡೋಣ. ಗೈಸ್ ನೋಡಿ, ಇಷ್ಟಿದ್ರೆ ಸಾಕು. ತೀರಾ ಗಟ್ಟಿಗಿದ್ರೆ ಸ್ವಲ್ಪ ಅದು ಆಗ್ತಾ ಮಂದ ಆಗ್ಬಿಡ್ತದೆ. ಓಕೆ, ಇವಾಗ ಇದೊಂದು 2 ನಿಮಿಷ ಹಂಗೆ ಇರಲಿ. ಗ್ಯಾಪಲ್ಲಿ ಹೋಗಿ ನಾನು ಊಟ ಮಾಡ್ಕೊಂಡು ಬಂದ್ಬಿಡ್ತೀನಿ. ನಮ್ಮ ಮಮ್ಮಿ ಅಲ್ಲಿ ಚಪಾತಿಗೆ ರೆಡಿ ಮಾಡ್ತವ್ರೆ, ತಿನ್ಕೊಂಡು ಬರ್ತೀನಿ ಗೈಸ್. ಆಮೇಲೆ ಇದನ್ನ ಹಾಕಲ್ಲ. ಸೊ ತುಪ್ಪದಲ್ಲಾರು ಹಾಕ್ಬೋದು, ಅರ್ಧ ಎಣ್ಣೆ ಅರ್ಧ ತುಪ್ಪದಲ್ಲಾರು ಹಾಕ್ಬೋದು, ತೋರಿಸ್ತೀನಿ ನಾನು ಆಮೇಲೆ. ಇವಾಗ ನಮ್ಮ ಮಮ್ಮಿಯವರು ತುಪ್ಪ ಕಾಯಿಸಕ್ಕೆ ಇಡ್ತಿದ್ದಾರೆ ಗೈಸ್. ಮಮ್ಮಿ ಈ ಸಲ ಜಾಸ್ತಿ ತುಪ್ಪನೇ ಹಾಕ್ಬಿಟ್ಟು ಮಾಡೋದ, ಇದೇನು ಎಣ್ಣೆ ಏನು ಬೇಡ. ಇನ್ನೊಂದು ಸ್ವಲ್ಪ ಎಣ್ಣೆನೂ ಬಿಡುವ. ಬೇಡ, ತುಪ್ಪದಲ್ಲೇ ಮಾಡೋದೇ ಚೆನ್ನಾಗಿರ್ತದೆ ಮಮ್ಮಿ. ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ ನಾನು, ಕಾಯ್ತಾ ಇತ್ತು ಅಂತ. ಸೊ ಇವಾಗ ತುಪ್ಪನ ಕಾಯಿಸ್ಕೋಬೇಕು ಚೆನ್ನಾಗಿ. ಅದಾದಮೇಲೆ ಯಾವ ರೀತಿ ಹಾಕೋದು ಅಂತ ಆಲ್ಮೋಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ, ಬಟ್ ಆದರೂ ತೋರಿಸ್ತೀನಿ ಇವಾಗ. ನೀವು ಇದಕ್ಕೆ ಬೇಕಿದ್ರೆ. ಸೊ ನಾನು ಲಾಸ್ಟ್ ಟೈಮು ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿದ್ದೆ, ಇವಾಗ ಫುಲ್ಲು ತುಪ್ಪದಲ್ಲೇ ಮಾಡ್ಸೋದ ಅಂತ ಹೇಳಿ ತುಪ್ಪನೇ ಇದು ಮಾಡ್ತಾಯಿದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿ ಆಗಲಿ, ಆಮೇಲೆ ಯಾವ ರೀತಿ ಹಾಕೋದು ಅಂತ ನೋಡೋಣ. ಇವಾಗ ತುಪ್ಪ ಕಾಯ್ದಿದೆಯಾ ಏನು ಅಂತ ಸ್ವಲ್ಪ
ಹಾಕ್ಬಿಟ್ಟು ನೋಡೋಣ. ಸೊ ಈ ಥರ ಹಾಕ್ದಾಗ ಅದು ಮೇಲ್ ಬರಬೇಕು ಗೈಸ್. ಹಾಂ, ಮೇಲ್ ಬಂದರೆ ಅದು ಕಾದಿದೆ ಅಂತ ಅರ್ಥ. ಕಾಯ್ದಿದೆ, ಇನ್ನೊಂದು ಚೂರು ಕಾಯಿಲೆ. ಇವಾಗ ಕಾದಿದೆ. ನಮ್ಮ ಮಮ್ಮಿಯವರು ಹಾಕ್ತಾರೆ ನೋಡಿ ಗೈಸ್. ಹಂಗೆ ಸುತ್ತಬೇಕಂತೆ. ತುಪ್ಪ ಸ್ಮೆಲ್ಲು ಘಮ ಘಮ ಅಂತ ಇರುತ್ತೆ. ತುಪ್ಪ ಇಷ್ಟ ಆಗಲ್ಲ ಅಂದವ್ರು ಎಣ್ಣೆಲಿ ಮಾಡ್ಕೊಳ್ಳಿ ಅಷ್ಟೇ. ಈಗ ಡೈಲಿ ಬೆಂದಾದ್ಮೇಲೆ ನೋಡೋಣ. ಸೊ ನಾವು ಒಂದು 8 ಹಾಕೊಂಡ್ವಿ, ಇವಾಗ ಸಾಕು ಅಂತ ಹೇಳಿ. ಈಗ ಇನ್ನೂ ಸ್ವಲ್ಪ ಐತೆ. ಬೇಕಂದಾಗ ಬಿಸಿ ತಿನ್ನಬೇಕು ಅಂದಾಗ ಬಿಸಿದು ಹಾಕೋಬೋದು ಗೈಸ್. ಹಾಗಾಗಿ ಇವಾಗ ನಾನು ಆಫ್ ಮಾಡಿದೆ ಸಾಕಂತ. ಒಂದು 8 ಏನೋ ಐತೆ, ಸಾಕು. ಎಲ್ರಿಗೂ ಒಂದೊಂದಂದರೆ ಬಿಸಿ ಬಿಸಿ ತಿನ್ಕೋಬೋದು. ಸೊ ನೋಡೋಣ. ನಮ್ಮ ಯಜಮಾನ್ರಿಗೂ ಒಂದು ಕೊಡ್ತೀನಿ ಇವಾಗ. ಮಮ್ಮಿ ತಿಂತಿದ್ದಾರೆ, ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಕೇಳಿದ್ರಲ್ಲ ತುಂಬ ಜನ ಹೇಗಿತ್ತು ಏನು ಅಂತ. ಬಟ್ ಎಲ್ಲನೂ ಅಳತೆ ಎಲ್ಲ ಕರೆಕ್ಟಾಗಿ ಹಾಕೊಳ್ಳಿ, ಇಲ್ಲ ಬೆಲ್ಲ ಜಾಸ್ತಿ ಆದ್ರೂ ಅದು ಎಣ್ಣೆಲಿ ನೀಟಾಗಿ ಬರೋಲ್ಲ. ಇದೆಲ್ಲ ನೋಡಿಕೊಂಡು ಮಾಡಿ. ಹೇಗಿತ್ತು, ಇಷ್ಟ ಆಯಿತಾ ಏನು ಅನ್ನೋದನ್ನ ನನಗೂ ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಪೂಜಾ ಮಧು ಬ್ಲಾಗ್. ಥ್ಯಾಂಕ್ ಯು.